ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಿಕಾ ಮಾಡುವ ನಮಸ್ಕಾರಗಳು. ಡ್ಯಾಡ್ ಲಿಟಲ್ ಪ್ರಿನ್ಸ್ ಬ್ಲಾಗ್ಗೆ ಸ್ವಾಗತ. ನಂದು ಮಾರ್ನಿಂಗ್ ರೋಟೀನ್ ಶುರು ಆಗ್ತಿದೆ. ಇವತ್ತು ನನ್ನ ಮಾರ್ನಿಂಗ್ ರೋಟೀನ್ ಬಂದು ಅವಲಕ್ಕಿ ಉಪ್ಪಿಟ್ಟು ಮಾಡುವುದು. ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡು, ಯಾಕಂದ್ರೆ ನಾಷ್ಟಕ್ಕೆ ಅವಲಕ್ಕಿ ಉಪ್ಪಿಟ್ಟೇ ಮಾಡಿಬಿಡೋಣ. ಯಾಕಂದರೆ ಅವಳು ಬೇಗ, ನನ್ನ ತಂಗಿನೂ ವರ್ಕಿಂಗ್ ಹೋಗ್ತಾಳಲ್ಲ, ಬೇಗ ಮಾಡಿಬಿಡೋಣ. ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಎಲ್ಲ ತೊಳ್ದು ಹಚ್ಕೊತಾ ಇದ್ದೀನಿ. ಇವಾಗ ಅವಲಕ್ಕಿ ಉಪ್ಪಿಟ್ಟಿಗೆ ರೆಡಿ ಆಗ್ತಿದೆ. ಎಣ್ಣೆ ಹಾಕ್ತಿದ್ದೀನಿ, ಎಣ್ಣೆ ಕಾಯಬೇಕು, ಎಣ್ಣೆ ಹಾಕ್ತಿದ್ದೀನಿ. ಅವಲಕ್ಕಿ ಉಪ್ಪಿಟ್ಟು ಮಾಡೋಕ್ಕೆ ಫಸ್ಟ್ ಎಣ್ಣೆ ಹಾಕಿದ್ದೀನಿ. ಆಮೇಲೆ ಸಾಸಿವೆ ಹಾಕಿ ಅದು ಸ್ವಲ್ಪ ಚಟಪಟ ಅನ್ನಬೇಕು. ಇವಾಗ ಕರಿಬೇವು ಹಾಕ್ಮೇಲೆ ಒಂದು ಕಡಲೆಬೇಳೆ, ಉದ್ದಿನಬೇಳೆ ಎರಡೂ ಹಾಕ್ತಿದ್ದೀನಿ. ಒಂದು ಸ್ವಲ್ಪ ಅದು ಫ್ರೈ ಮಾಡ್ಕೊತಾ ಇದ್ದೀನಿ. ಏನಂದರೆ ಫ್ರೈ ಮಾಡ್ಕೊಂಡು ನನಗೆ ಭಯ ಎಲ್ಲಿ ಸಿಡಿಸ್ಬಿಡ್ತೀನಿ ಅಂತ ಒಂದೊಂದ್ಸರಿ. ನನಗೆ ಈ ಕಡಲೆಬೇಳೆ ಉದ್ದಿನ ಕಂಪಲ್ಸರಿ ಸಿಡಿಸ್ತೀನಿ ನೋಡಿ. ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ಮೇಲೆ ಇವಾಗ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಇದೆಲ್ಲರೂ ಮಾಡ್ತೀರಾ ಅವಲಕ್ಕಿ ಉಪ್ಪಿಟ್ಟು. ನಂದೇ ಏನಿದೆಯೋ ನನ್ನ ಡೈಲಿ ರೊಟೀನ್ ನಾನು ತೋರಿಸ್ತಿದ್ದೀನಿ, ಒಟ್ಟು ಬೇರೆ ಏನಿಲ್ಲ. ಅಷ್ಟೊಂದು ನಾನು ಅಲ್ಲಿ ಈರುಳ್ಳಿ ಫ್ರೈ ಆಗೋಷ್ಟಕ್ಕೆ ನಾನು ಪಾತ್ರೆಗಳನ್ನು ತೊಳ್ಕೊಳ್ಳೋಣ. ಯಾಕಂದ್ರೆ ಟೈಮ್ ಬೇರೆ ಆಗುತ್ತಲ್ಲ, ಡ್ಯೂಟಿಗೆ ಬೇರೆ ಹೋಗಬೇಕು. ಪಾತ್ರೆಗಳನ್ನು ಬೇಗ ತೊಳ್ಕೊಂಡ್ಬಿಡೋಣ ಅಂತ ಬೇಗ ತೊಳಿತಾ ಇದ್ದೀನಿ. ಯಾಕಂದರೆ ಅದು ಫ್ರೈ ಆಗೋಷ್ಟಕ್ಕೆ ಇದು ಮತ್ತು ಫ್ರೈ ಆಯಿತು ಈರುಳ್ಳಿ. ಇವಾಗ ಟೊಮೊಟೊ ಹಾಕ್ಕೊಳ್ಳೋಣ ಅಂದ್ಕೊಂಡು ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ತಿದ್ದೀನಿ. ಯಾಕಂದ್ರೆ ಟೊಮೊಟೊ ಹಾಕ್ಕೊಂಡ್ಮೇಲೆ ಒಂದು ಸ್ಪೂನ್ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕ್ಕೊಂಡು ಅವಲಕ್ಕಿ ಪುಡಿ ಮಾಡಿ ಹಾಕ್ತಿದ್ದೀನಿ. ಅವಲಕ್ಕಿ ನಾನು ಅವಾಗೇ ನೆನೆಸಿಟ್ಕೊಂಡಿದ್ದೆ. ಅದನ್ನು ಪುಡಿ ಮಾಡಿಕೊಂಡು ಹಾಕ್ಕೊಂಡು ಕಲಿಸ್ಕೊಂಡೆ. ತುಂಬ ಗಟ್ಟಿಯಾಗಿ ಕಲಿಸ್ಕೊಳ್ಳಲ್ಲ, ಯಾಕಂದ್ರೆ ಮುದುವಾಗಿ ಇಲ್ಲ ಫುಲ್ಲು ಪಿಚ ಹೋಗುತ್ತೆ. ಅದಕ್ಕೆ ಮುದುವಾಗಿ ಕಲಿಸ್ಕೊಂಡು ಅದನ್ನು ಒಂದು ಸ್ವಲ್ಪ ನಾನು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತಿರ್ತೀನಿ. ಫ್ರೈ ಆದಮೇಲೆ ತಿರ್ಗಾನು ಪಾತ್ರೆಗಳು ಬಂತು, ಎಲ್ಲ ಮನೆಗೆ ಫುಲ್ಲು ಕ್ಲೀನ್ ಮಾಡಿ ನಾನೇ ಗಲೀಜು ಮಾಡಿಬಿಟ್ಟಿದ್ದೆ. ಎಲ್ಲ ಕ್ಲೀನಾಗಿ ಜೋಡಿಸಿ ಎಲ್ಲ ಎತ್ತಿಟ್ಬಿಡೋಣ. ಯಾಕಂದರೆ ನಮ್ಮ ಅಮ್ಮನ ಕೈಲಿ ಪಾಪ ಆಗೋಲ್ಲ ಅಂತ ನಾನೇ ಎಲ್ಲ ಮಾಡಿಟ್ಬಿಡ್ತೀನಿ. ಯಾಕಂದ್ರೆ ನಮ್ಮ ಅಮ್ಮನ ಮನೇಲಿರೋ ನಾನೆಲ್ಲ ನಮ್ಮ ಮನೇಲೂ ನಾನು ಹಂಗೆ ಇಲ್ಲೂ ಕ್ಲೀನಾಗಿ ಇರಬೇಕು. ಎಲ್ಲ ಇದು ಮಾಡ್ಕೊಂಡು ನಾವು ಎಲ್ಲ ಒರೆಸ್ಕೊಂಡು ಬಿಡ್ತೀನಿ. ನಾವು ಟಿಫನ್ ಬಾಕ್ಸ್ ಎಲ್ಲ ತೊಳೆದಿಟ್ಟೆ, ಅವ್ರು ಬಂದು ಕ್ಯಾರಿಯರ್ಗೆ ಹಾಕ್ಕೊಂಡು ಹೋಗ್ತಾರೆ. ನಂದು ಇಲ್ಲಿ ರೊಟೀನ್ ಇವಾಗ ಫುಲ್ಲು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಆಗಿಬಿಡ್ಬೇಕು. ನನಗೆ ರೆಡಿ ಅಡುಗೆ ಆಗಿಸಿದ್ರೆ ಎಲ್ಲ ಕ್ಲೀನ್ ಆದ್ರೆ ನಂಗೆ ನೆಮ್ಮದಿ. ನಮ್ಮ ಮನೆಯಲ್ಲಾನು ಇದ್ರೂ ಸೇಮು, ಇಲ್ಲಿದ್ರೂ ಅಷ್ಟೇ. ನಮ್ಮಮ್ಮ ಅದು ಆಮೇಲೆ ಮಾಡ್ಕೊತೀನಿ ಬಾರೆ ಅಂದರು. ಇಲ್ಲ ಅಮ್ಮ ಪರವಾಗಿಲ್ಲ, ನಾನೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಬಂದುಬಿಡ್ತೀನಿ. ಯಾಕಂದ್ರೆ ಪದೇ ಹಿಂಸೆ ಆಗುತ್ತೆ. ಕ್ಲೀನಾಗಿ ನೋಡಿ, ಕ್ಲೀನ್ ಆಯಿತು, ಪಾತ್ರೆಗಳು ತೊಳೆದ್ಬಿಟ್ಟೆ ಹೋಗ್ತೀನಿ. ಇವಾಗ ಈಚೆ ಬಂದೆ. ಅಪ್ಪ ಮುಗೀತಪ್ಪ ಅಡುಗೆ ಮನೆ ಕೆಲಸ ಎಲ್ಲ ಮುಗೀತು. ಇವಾಗ ಈಚೆ ಬಂದೆ. ಫುಲ್ಲು ಚಳಿ ಆಗ್ತಿದೆ. ಫುಲ್ಲು ವೆದರು ಮಾರ್ನಿಂಗು ಫುಲ್ಲು ಕೋಲ್ಡ್ ಇತ್ತು. ಮಳೆ ಬರೋಂಗೆ ಇತ್ತು. ನನ್ನ ಗಿಡದಲ್ಲಿ ಇವತ್ತು ರೋಸ್ ಬಿಟ್ಟಿದ್ದೆ. ನಮ್ಮ ಅಪ್ಪಂಗೆ ಆಲ್ರೆಡಿ ದಾಸವಾಳ ಇಟ್ಟಿದ್ದೆ. ಇವಾಗ ರೋಸ್ ಕಿತ್ಕೊಂಡು ಹೋಗಿ ಇಕ್ಕೋಣ ಅಂದ್ಕೊಂಡು ರೋಸ್ ಕಿತ್ಕೊಂಡು ಹೋಗ್ತಾ ಇದ್ದೀನಿ. ಕಟ್ ಮಾಡಿ ಅದಕ್ಕೊಂದು ಮುತ್ತು ಕೊಟ್ಟು, ಅಪ್ಪ ಇದು ನಿನಗೇನೆ ರೋಸು ಅಂತ ಹೇಳಿ ಒಂದು ಮುತ್ತು ಕೊಟ್ಬಿಟ್ಟು ನಮ್ಮ ಅಪ್ಪಂಗೆ ಅದು ರೋಸು ಅಂತ ಇಟ್ಕೊಂಡೋಗಿ ನಮ್ಮ ಅಪ್ಪನ ಫೋಟೋಕ್ಕೆ ಇಕ್ತಾ ಇದ್ದೀನಿ. ನಂಗೆ ಅದೇನೋ ಹೂವು ಇಕ್ಬೇಕು ಅಂದರೆ ಕಣ್ಣಲ್ಲಿ ನೀರು ಬರೋಂಗೆ ಆಗುತ್ತೆ. ಅದೇನಕ್ಕೆ ಅಂತ ಗೊತ್ತಿಲ್ಲ. ಯಾಕಪ್ಪ ಬಿಟ್ಬಿಟ್ಟು ಹೋದೆ ಅಂತ ನಾನು ಕೇಳೋದು ಅದೊಂದು ಮಾತು ಬಿಟ್ಟು ಬೇರೆ ಏನು ಮಾತು ಕೇಳಲ್ಲ. ತುಟಿಗೆ ಒಂದು ಮುತ್ತು ಕೊಟ್ಟೆ, ಯಾಕೋ ಮನಸ್ಸೇ ಬರ್ತಿಲ್ಲ. ಹೂವು ಇಕ್ಕೋಕ್ಕೂ ನನಗೆ ಮನಸ್ಸಿಲ್ಲ. ಐ ಆಮ್ ಸಾರಿ, ವೆರಿ ಸಾರಿ. ಓಕೆ, ಇವತ್ತಿನ ಬ್ಲಾಗ್ ಮುಗೀತು. ಸಾರಿ. ನನಗೆ ನಮ್ಮ ಅಪ್ಪನ ನೋಡಿಸಿದ ಅಳು ಬಂದೇ ಬರುತ್ತೆ. ಅದಕ್ಕೋಸ್ಕರ ಮನಸ್ಸು ಹೇಳ್ತಾರಲ್ಲ, ನಮ್ಮ ಮನೆ ಬರೋಗಳು ಏನು ಮಾಡೋಕ್ಕೂ ಆಗೋಲ್ಲ. ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ನಮ್ಮ ಡ್ಯೂಟಿ ಸಮಯ ಶುರು ಆಗುತ್ತೆ. ಅಲ್ಲಿ ಡ್ಯೂಟಿ, ನಾನು ಇಲ್ಲಿನ ಡ್ಯೂಟಿ ಮುಗಿಸ್ಬಿಟ್ಟು ನನ್ನ ಡ್ಯೂಟಿಗೆ ನಾನು ಹೋಗಲೇಬೇಕಲ್ಲ. ಓಕೆ, ನಾಳೆ ಬ್ಲಾಗಲ್ಲಿ ನಾನು ಸಿಗ್ತೀನಿ. ಬಾಯ್. ನಮಸ್ತೆ.